ಕನ್ನಡದ ಮೂವಿ ಟಾಕ್ಸಿಕ್ಕಿಗೆ ನೀವು ವಾಯ್ಸ್ ಕೊಟ್ಟಿದ್ದೀರಂತ, ಹೇಗಿತ್ತು ಅನುಭವ? ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳೋದಾದ್ರೆ. ಹೂಸ್ ಟೋಲ್ಡ್ ಕೊಟ್ಟಿದ್ದೀರಾ ಅಂತ? ಜನ ಜನ ಹೇಳಿದ್ರು. ಯಾ ಐ ಆಮ್ ಡೂಯಿಂಗ್ ನೋ, ಬಟ್ ಇಂತಹದ್ದೇ ಇದೆ ಅಂತ ಕ್ಯಾರೆಕ್ಟರ್ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಯಶ್ ಸರ್ ಮಾಡಿರೋ ಮೂವೀಸು ಎಲ್ಲ ದೊಡ್ಡ ಬಜೆಟು, ಸೊ ಇಟ್ಸ್ ಇನ್ ಅ ಬಿಗ್. ಆ ಮೂವೀಸಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಅಂದರೆ ಅದು ನನಗಿಂತ ನನ್ನ ಪೇರೆಂಟ್ಸ್ಗೂ ಆ್ಯಂಡ್ ನನ್ನ ಕಸಿನ್ ಸಿಬ್ಲಿಂಗ್ಸ್ಗೂ ಸಖತ್ ಖುಷಿ. ಓಕೆ, ಮಾಡ್ತಿದ್ದೀನಿ. ಅದರಲ್ಲಿ ಪ್ಯಾನ್ ಇಂಡಿಯನ್ ಹೀರೋಯಿನ್ಗೆ ಮಾಡ್ತಾ ಇದ್ದೀನಿ. ಗುಡ್ ಗುಡ್ ಗುಡ್. ಸೊ ಇದು ನನ್ನ ಕೆರಿಯರ್ನ ಆ್ಯಂಡ್ ನನ್ನ ಲೈಫ್ ಸ್ಟೈಲ್ನ ಎಲ್ಲ ಚೇಂಜ್ ಮಾಡುತ್ತೆ ಅಂದ್ಕೊಳ್ತಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಓಕೆ, ಟಾಕ್ಸಿಕ್ ಮೂವಿ ಯಾರನ್ನೆಲ್ಲ ಭೇಟಿಯಾಗಿದ್ರಿ? ಏನಾದ್ರು ಹಂಚ್ಕೋಬೇಕಾದ್ರೆ? ನನ್ನ ಡಬ್ಬಿಂಗ್ ವರ್ಕ್ಸ್ ಟೈಮಲ್ಲಿ ಯಾರನ್ನ ಭೇಟಿ ಆಗಿಲ್ಲ. ಓಕೆ, ಓನ್ಲಿ ಅಂದರೆ ಪೂರ್ತಿ ಪಿಕ್ಚರ್ ನೋಡ್ಬಿಟ್ಟಿದ್ರೆ ಹೇಗಿದೆ? ನಾನು ನೋಡಿಲ್ಲ ಇನ್ನೂ ಪಿಕ್ಚರ್. ನೀವು ನೋಡಿಲ್ಲ? ಓಕೆ ಓಕೆ, ಫೈನ್. ಅಂದರೆ ಡಬ್ಬಿಂಗ್ ಟೈಮ್ನಲ್ಲಿ ಸ್ವಲ್ಪ ಬರುತ್ತಲ್ಲ? ಹಾಂ ಬರುತ್ತೆ. ಲಾಸ್ಟ್ ಪಾರ್ಟ್ ತಂದು ಫಸ್ಟಲ್ಲಿ ಇಡ್ತಾರೆ, ಫಸ್ಟ್ ಪಾರ್ಟ್ ತಂದು ಲಾಸ್ಟಲ್ಲಿ ಇಡ್ತಾರೆ. ಓಕೆ, ಗೊತ್ತಾಗಲ್ಲ ನಿಮಗೆ? ಗೊತ್ತಾಗಲ್ಲ. ನಿಮಗೆ ಡೈಲಾಗ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ನೋಡ್ಬಿಟ್ಟು ಜೀವ ತುಂಬೋದಷ್ಟೇ. ಹಾಂ, ಅದೇ ಥರನೇ ಅಲ್ಲ ಎಲ್ಲ ಸಿನಿಮಾಗಳಲ್ಲಿ ಮಾಡೋದು ಅದೇ. ಸೊ ನಾಟ್ ಅ ಸ್ಪೆಷಲ್ ಆಫ್ ಟಾಕ್ಸಿಕ್, ಬಟ್ ಇವಾಗ ಅದು ನಮಗೆ ಹಬ್ಬ. ಹಾಂ, ಕನ್ನಡಿಗರಿಗೆ ತುಂಬ ಕುತೂಹಲದಿಂದ ಕಾಯ್ತಿರೋ ಹಬ್ಬ ಅದು ಟಾಕ್ಸಿಕ್. ಸೊ ನೀವು ಈ ಸರಿ ತುಂಬ ಹೆಸರು ಮಾಡ್ತೀರಾ? ಹೆಸರು ಸೊ ನಿಮ್ಮ ಮಾತು ಕೇಳ್ದ ಹಾಗೆ ಮಾಡಿದ್ರೆ ಆದರೆ ತುಂಬ ಖುಷಿ ಆಗುತ್ತೆ. ಕನ್ನಡ ಜನತೆ ಖಂಡಿತವಾಗ್ಲೂ ನಿಮ್ಮ ವಾಯ್ಸ್ನ ಗುರ್ತು ಹಿಡಿದು ನಮ್ಮ ಆರಾಧ್ಯನೆ ಕೊಟ್ಟಿರೋದು ಅಂತ ಹೇಳ್ತಾರೆ. ಈ ಪಾಡ್ಕಾಸ್ಟ್ ನೋಡ್ತಾ ಇರೋರು ಯೂಟ್ಯೂಬ್ ಚಾನೆಲ್ನ, ಇವ್ರ ವಾಯ್ಸ್ನ, ಟಾಕ್ಸಿಕ್ ವಾಯ್ಸ್ನ ನೀವು ಕಂಡು ಹಿಡಿದು ಕಮೆಂಟ್ಸ್ ಬರುತ್ತಲ್ಲ, ಕಮೆಂಟ್ಸಲ್ಲಿ ಇವ್ರದ್ದು ಈ ಕ್ಯಾರೆಕ್ಟರ್ ಅಂತ ದಯವಿಟ್ಟು ನಮ್ಮ ವೀಕ್ಷಕರು ಎಲ್ಲರೂ ತಿಳಿಸ್ಕೊಡ್ಬೇಕು. ಅದು ನಿಮಗೆ ಚಾಲೆಂಜ್. ಸೊ ಥ್ಯಾಂಕ್ ಯು. ಏನಂತೀರಾ? ತುಂಬ ಖುಷಿ ಆಗ್ತಿದೆ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂದ್ಕೊಳ್ತಾ ಇದ್ದೀನಿ. ಇದೇ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಬಯಸ್ತೀನಿ. ಓಕೆ, ನಮ್ಮ ಕನ್ನಡ ಜನತೆಗೆ ಏನಂತ ಹೇಳಬೇಕಂತ ಅನ್ಕೊಂತೀರಾ ಅಧ್ಯಾ ಅವರೇ? ನಿಮ್ಮ ಸಪೋರ್ಟ್ ಇದ್ರೇ ನಾವು ಬೆಳಿತೀವಿ. ನಾನು ಅಂತ ಅಲ್ಲ, ಉತ್ತರ ಕರ್ನಾಟಕ ಭಾಗದಿಂದ ಬಂದಿರೋ ಪ್ರತಿಯೊಂದು ಪ್ರತಿಭೆಗೂ ನನಗೆ ಸಿಕ್ಕಷ್ಟು ಪ್ರೋತ್ಸಾಹ ಸಿಗಲಿ. ಯಾಕಂದರೆ ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಸಾಕು, ನಾವು ಮಾಡೋ ವರ್ಕ್ ಅಟ್ ದ ಟ್ಯಾಲೆಂಟ್ನ ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಪರ್ಸನ್ಸ್ ಆಗ್ತೀವಿ ಅಷ್ಟೇ. ಸಪೋರ್ಟ್ ಇದ್ರೇ ಮಾಡ್ತೀವಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ.